ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡಬೇಕು ಅಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ, ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 12,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ. ಅವರು 2,000 ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ 1,000 ಕೆಜಿ ಆರ್ಡರ್ ಕೊಟ್ಟಿದ್ದಾನೆ. 1,000 ಕೆಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು 3,000 ಕೆಜಿ ಜನಗಳನ್ನ ಕಳಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ 1,000 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ, 1,200 ಕೆಜಿ ಕೊಟ್ಬಿಟ್ಟು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡಬೇಕಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ, ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 12,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ. ಅವರು 2,000 ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ 1,000 ಕೆಜಿ ಆರ್ಡರ್ ಕೊಟ್ಟಿದ್ದಾನೆ. 1,000 ಕೆಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು 3,000 ಕೆಜಿ ಜನಗಳನ್ನ ಕಳಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ 1,000 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ, 1,200 ಕೆಜಿ ಕೊಟ್ಬಿಟ್ಟು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡಬೇಕಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ, ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 12,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ. ಅವರು 2,000 ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ 1,000 ಕೆಜಿ ಆರ್ಡರ್ ಕೊಟ್ಟಿದ್ದಾನೆ. 1,000 ಕೆಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು 3,000 ಕೆಜಿ ಜನಗಳನ್ನ ಕಳಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ 1,000 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ, 1,200 ಕೆಜಿ ಕೊಟ್ಬಿಟ್ಟು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡಬೇಕಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ, ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 12,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ. ಅವರು 2,000 ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ 1,000 ಕೆಜಿ ಆರ್ಡರ್ ಕೊಟ್ಟಿದ್ದಾನೆ. 1,000 ಕೆಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು 3,000 ಕೆಜಿ ಜನಗಳನ್ನ ಕಳಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ 1,000 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ, 1,200 ಕೆಜಿ ಕೊಟ್ಬಿಟ್ಟು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡಬೇಕಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ,
ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 2,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ ಅವರು. 2,000 ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ 1,000 ಕೆಜಿ ಆರ್ಡರ್ ಕೊಟ್ಟಿದ್ದಾನೆ. 1,000 ಕೆಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು 3,000 ಕೆಜಿ ಜನಗಳನ್ನ ಕಳಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ 1,000 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. 1,200 ಕೆಜಿ ಕೊಟ್ಬಿಟ್ಟು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡೋದಕ್ಕೆ ಅಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ, ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 2,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ ಅವರು. 2,000 ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ 1,000 ಕೆಜಿ ಆರ್ಡರ್ ಕೊಟ್ಟಿದ್ದಾನೆ. 1,000 ಕೆಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು 3,000 ಕೆಜಿ ಜನಗಳನ್ನ ಕಳಿಸ್ಬಿಟ್ಟಿದ್ದಾನೆ ಇಲ್ಲಿಗೆ. ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ 1,000 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ. 1,200 ಕೆಜಿ ಕೊಟ್ಬಿಟ್ಟು. ಕೋಲಾರದ ಬಂಗಾರಪೇಟೆಯಲ್ಲಿ ಇವತ್ತು ಹೊಸತಡ್ಕು ಹಿನ್ನೆಲೆಯಲ್ಲಿ ಮಟನ್ ಮತ್ತು ಚಿಕನ್ ಖರೀದಿ ಮಾಡೋದಕ್ಕೆ ಅಂತೇಳಿ ಜನ ಮುಂದೆ ಬಂದಿದ್ರು. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ವಂಚನೆ ಆಗಿದೆ ಅಂತ. ಯಾಕೆ ಅಂತಂದ್ರೆ ಈ ಮಟನ್ಗೆ ಅಂತೇಳಿ ಚೀಟಿ ಕಟ್ತಾರೆ ಜನ, ತಿಂಗಳಿಗಿಷ್ಟು ಅಂತೇಳಿ, ವರ್ಷಕ್ಕೆ ತಿಂಗಳಿಗಿಷ್ಟು ಅಂತ ಕಟ್ತಾರೆ. ಹೀಗೆ ಚೀಟಿಯನ್ನ ಕಟ್ಟಿಸಿಕೊಂಡಂತ ಪುಣ್ಯಾತ್ಮ ಅಬೇಸ್ ಆಗಿದ್ದಾನೆ, ಅಂದ್ರೆ ಎಸ್ಕೇಪ್ ಆಗಿದ್ದಾನೆ. ಈಗ ನಮ್ಮ ಹತ್ರ ಚೀಟಿ ಕಟ್ಟಿಸಿಕೊಂಡು ಮಟನ್ನು ಇಲ್ಲ, ಚಿಕನ್ನು ಇಲ್ಲ, ದುಡ್ಡು ಇಲ್ಲ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಟನ್ ಅಂಗಡಿ ಮುಂದೆ ಜನ ನಿಂತಿದ್ದಾರೆ. ಎಲ್ಲರೂ ಕೂಡ ವಂಚನೆ ಆಗಿದೆ. ಈಗ 2,000 ವಸೂಲು ಮಾಡಿದ್ದಾರೆ. ಇಡೀ ನಮ್ಮ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಹಳ್ಳಿಗಳಲ್ಲಿ 10,000 ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ.